ನಟಿ ಕಾರುಣ್ಯರಾಮ್ಗೆ ಸಾಲಗಾರರ ಕಾಟ 3 ಲಕ್ಷವನ್ನ ಇವರು ಪಡೆದಿದ್ರು. ಅದನ್ನ ಹಿಂತಿರುಗಿಸಿಲ್ಲ. ಆದರೆ ಹಿಂತಿರುಗಿಸದೆ ಈಗ ನಮಗೆ ವಂಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾರುಣ್ಯರಾಮ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ನಟಿ ಕಾರುಣ್ಯರಾಮ್ಗೆ ಸಾಲಗಾರರ ವಿಪರೀತ ಕಾಟ ಅಂತೆ. ತಂಗಿಯ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಕಾರುಣ್ಯರಾಮ್. ಸ್ನೇಹಿತೆ ಪ್ರತಿಭಾ ಶೆಟ್ಟಿ ಬಳಿ ಸಾಲ ಪಡ್ಕೊಂಡಿದ್ರಾ? ಹಾಗಾದ್ರೆ ಸಾಲದ ವಿಚಾರವಾಗಿ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿದ್ಯಾ? ಅದು ಈಗ ಬಹಿರಂಗವಾಗ್ತಿದ್ಯಾ? ಪಬ್ಲಿಕ್ ಟಿವಿಗೆ ಇಬ್ಬರ ಮಧ್ಯೆ ಮಾತುಕತೆ ಆಗಿರುವಂತಹ ಚಾಟ್ಸ್ ಕೂಡ ಲಭ್ಯವಾಗಿದೆ. ಈ ಹಣದ ವ್ಯವಹಾರಕ್ಕೆ ಸಂಬಂಧಿತವಾಗಿ ಏನೆಲ್ಲ ಸಂದೇಶಗಳನ್ನ ಇಬ್ಬರು ಕೂಡ ಹಂಚಿಕೊಂಡಿದ್ದಾರೆ ಮತ್ತು ಈಗ ಕೊಡೋ ವಿಷಯದಲ್ಲಿ ಅವರ ತಗಾದೆ ಏನಾಗಿದೆ? ಈಗ ಮುಂದುವರೆದಂತೆ ಕಾರುಣ್ಯರಾಮ್ ಅವರ ಸ್ನೇಹಿತೆ ಪ್ರತಿಭಾ ಶೆಟ್ಟಿ ಅವರ ನಡೆ ಏನಾಗಿರುತ್ತೆ? ಯಾವ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ? ಈ ಪ್ರಶ್ನೆ ಸದ್ಯ ಎದುರಾಗಿದೆ. ಈ ಕಡೆ ತಂಗಿಯ ವಿರುದ್ಧವೂ ಕೂಡ ಕಾರುಣ್ಯರಾಮ್ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಯಾರ ವಿರುದ್ಧ ಏನು ಕ್ರಮ ಅಂತ ಚೀಟಿಂಗ್ ಕೇಸನ್ನ ದಾಖಲು ಮಾಡಲಾಗಿದೆ. ಓಕೆ, ನಟಿಯರು ಸಾಮಾನ್ಯವಾಗಿ ಸ್ನೇಹಿತರು ಅಂತ ಅಂದಾಗ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಕಾರಣದಿಂದಾಗಿ ಹಣವನ್ನು ಪಡ್ಕೊಂಡಿರ್ತಾರೆ, ಕೊಡುವಂಥದ್ದು ಸಹಜ. ಆದರೆ ಇಲ್ಲಿ ಪಡೆದ ಹಣವನ್ನು ಹಿಂತಿರುಗಿಸಿಲ್ಲ ಅನ್ನುವಂತಹ ಆರೋಪವನ್ನು ಕಾರುಣ್ಯರಾಮ್ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿತ ಕೆಲವೊಂದಷ್ಟು ಚಾಟಿಂಗನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಪ್ರತಿಭಾ ಶೆಟ್ಟಿ ಅನ್ನೋರು. ಇವರು ಅವರ ಆತ್ಮೀಯ ಸ್ನೇಹಿತೆ. ಈಗ ಇಬ್ಬರ ಮಧ್ಯೆ ವೈಮನಸ್ಯ ಮೂಡಿದೆ. ಅನ್ನಿಸಿಕೊಳ್ಳೋದಲ್ಲ, ನಿಜ ಜೀವನದಲ್ಲಿ ಅನ್ನಿಸಿಕೊಳ್ಬೇಕು. ನಾವು ಒಳ್ಳೆ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ದೀವಿ, ನೀವು ನಮ್ಮನ್ನ ಚೀಪಾಗಿ ನೋಡ್ತಾ ಇದ್ದೀರಾ, ನೀವು ಸೆಲೆಬ್ರಿಟಿ ಅನ್ನೋದು ಮರಿಬೇಡಿ, ಮೋಸ ಮಾಡಿರುವವರು ಉದ್ಧಾರ ಆಗೋಲ್ಲ. ಇದೆಲ್ಲ ಕೂಡ ಪ್ರತಿಭಾ ಶೆಟ್ಟಿಯವರ ಮೆಸೇಜ್. ಅದು ಅವತ್ತು ನೀವು EMIಗೆ ದುಡ್ಡಿಲ್ಲ ಅಂತ ಹೇಳ್ಕೊಂಡ್ರಿ, ಕಷ್ಟ ಅಂತ ಸುಳ್ಳು ಹೇಳಿದ್ರಿ, ನಿಮ್ಮ ಸುಳ್ಳನ್ನೇ ನಾನು ನಂಬಿದ್ದೆ, ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿಲ್ಲ ಅಂತೆಲ್ಲ ನಮ್ಮ ಮುಂದೆ ಕತೆ ಕಟ್ಟಿದ್ರಿ, ಅದೆಲ್ಲ ನಿಜ ಆಗಲಿ, ಅವತ್ತು ಏನು ಸುಳ್ಳು ಹೇಳಿದ್ರಿ ಅದೆಲ್ಲ ಇವತ್ತಿಗೆ ನಿಮಗೆ ತಿರುಗಿಸಿ ಆಗಲಿ ಅಂತ